ಮತ್ತೆ ನೇರ ನಡೆನುಡಿಯ ಜೊತೆಗೆ ಅವರು ಯಾರಿಗೂ ಮುಲಾಜಿಟ್ಕೊತಿರ್ಲಿಲ್ಲ. ನನಗೂ ಕೂಡ ಎದುರುಗಡೆನೆ ನನ್ನ ತಪ್ಪುಗಳನ್ನ ಹೇಳ್ತಕ್ಕಂಥ ಎದೆಗಾರಿಕೆ ಅವರಲ್ಲಿ ಇತ್ತು. ಆ ಎದೆಗಾರಿಕೆ ಎಲ್ರಿಗೂ ಬರಲ್ಲ. ಸಾಮಾನ್ಯವಾಗಿ ನಾನು ಮುಖ್ಯಮಂತ್ರಿ ಅಂತಂದ್ರೆ ಹೊಗಳವರೇ ಜಾಸ್ತಿ ಇರ್ತಾರೆ. ಆದರೆ ಜಾಲಪ್ನವರು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೀಯಾ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಇದ್ದದ್ದು ಬಹುಶಃ ಅಂತ ರಾಜಕಾರಣಿಗಳು ವಿರಳ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಲಪ್ಪನವರು ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿಯಾಗಿದ್ದೆ. ಅವರು ಸಹಕಾರ ಸಚಿವರಾಗಿದ್ದಾಗ ನಾನು ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. ಮಧ್ಯದಲ್ಲಿ 1984 ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ. ನಾನು ಮಂತ್ರಿ ಆಗಬೇಕಾದ್ರೆ ಜಾಲಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಲಪ್ಪನವರು, ಬಿ ರಾಚಯ್ಯನವರು ಮತ್ತೆ ನಜೀರ್ ಸಾಬ್ರು ಶಾಂತ್ ಕುಮಾರ್ಗೆ ಮಂತ್ರಿ ಮಾಡಬೇಕಾಗಿತ್ತು, ಶಾಂತ್ ಮೂರ್ತಿಗೆ. ಅವ್ರನ್ನ ತಪ್ಪಿಸಿ ನನ್ನನ್ನು ಮಾಡಿದ್ರು. ನನಗೆ ಜಾಲಪ್ಪನವ್ರು ಕರೆದು ಹೇಳಿದ್ರು, ನಾಳೆ ನೀನು ಮಂತ್ರಿ ಆಗ್ತಾ ಇದೆಯಾ ಕಣೆಯ ಅಂತ ಹೇಳಿದ್ರು. ರಾಚಯ್ಯನವರು ಹೇಳಿದ್ರು. ನಾನು ನಂಬಕ್ ಹೋಗಿರ್ಲಿಲ್ಲ. ಯಾಕಂತಂದ್ರೆ ನಾನು ಯಾವತ್ತೂ ಕೂಡ ಮಂತ್ರಿ ಆಗ್ಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗ್ಡೆಯವ್ರ ಹತ್ರ ಹೋಗಿ ಕೇಳ್ಕೊಂಡಿರ್ಲಿಲ್ಲ. ಆದ್ರಿಂದ ನಾನು ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ಪನವರು, ಬಿ ರಾಚಯ್ಯನವರು ಮತ್ತೆ ನಜೀರ್ ಸಾಬ್ ಇವರು ಕಾರಣ ಆಯಿತು. ಈಗ 40 ವರ್ಷಗಳ ಹಿಂದಿನ ಮಾತು ಇದು. ಆಮೇಲೆ 2084 ಅಂತ ಅನ್ಸುತ್ತೆ, ವಿ ಎಲ್ ಪಾಟೀಲ್ ಇದ್ರು. ಆಗ ವಿ ಎಲ್ ಪಾಟೀಲ್ರು, ಗುರುಮೂರ್ತಿ, ನಾಗರಾಜ್ ಕುರುಬರ್ದು ಒಂದು ಸಮ್ಮೇಳನ ಮಾಡಿದ್ರು ಲಾಲ್ಬಾಗ್ನಲ್ಲಿ. ಅಲ್ಲಿ ಕುರುಬರು ಸಮ್ಮೇಳನ ಮಾಡಿದಾಗ ರಾಮಕೃಷ್ಣ ಹೆಗ್ಡೆಯವರು ಬಂದಿದ್ರು. ರಾಮಕೃಷ್ಣ ಹೆಗ್ಡೆಯವರು ಹಿಂದುಳಿದ ಜಾತಿಯವರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡ್ತೇನೆ ಅಂತ ಮಾತು ಹೇಳಿದ್ರು. ಆಗ ವಿ ಎಲ್ ಪಾಟೀಲ್ ಮುಂದೆ ಬರಲಿಲ್ಲ, ಜಾಲಪ್ಪನವರು ಮುಂದೆ ಬಂದರು. ಸಿಂಧೇನು ಕೂಡ ಇದ್ರು, PGR ಸಿಂಧೇನು ಕೂಡ ಇದ್ರು. ಜಾಲಪ್ಪನವರು ಅವತ್ತು ಮೆಡಿಕಲ್ ಕಾಲೇಜ್ ಮಾಡೋದು ಬಹಳ ಕಷ್ಟದ ಕೆಲಸ ಇತ್ತು. ಆದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ದೇವರಾಜ ಹೆಸರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ನಾಗರಾಜು ಸೆಕ್ರೆಟರಿ ಆದರು, ಜಾಲಪ್ಪನವರು ಅಧ್ಯಕ್ಷರಾದರು. ಆಮೇಲೆ ನಾವೆಲ್ಲ ಟ್ರಸ್ಟಿಗಳಾದವು. ಸಿಂಧ್ಯಾ ಟ್ರಸ್ಟಿ ಆಗಲಿಲ್ಲ. ನಾಗರಾಜ್ ಜಗದಾಳೆ ಇವ್ರ ತಂದೆ, ಇವ್ರ ತಂದೆಯವರನ್ನ ನಾಗರಾಜ್ ಜಗದಾಳೆ ಅವರು ಟ್ರಸ್ಟಿ ಆದರು, ನಾನು ಟ್ರಸ್ಟಿ ಆದೆ. ನಾವೆಲ್ಲ ಪ್ರಾರಂಭದಲ್ಲೇ ಟ್ರಸ್ಟಿ ಆದವರು. ಆಮೇಲೆ ಜಾಲಪ್ಪನವ್ರು ಕರೆದು ಹೇಳಿದ್ರು ನನಗೆ ಒಂದ್ಸಾರಿ, ನೀನು ಯಾವಾಗ ಟ್ರಸ್ಟ್ ಮೀಟಿಂಗ್ ಬರೋದೇ ಇಲ್ಲ, ನೀನು ಬೇಡಪ್ಪ, ಮೆಂಬರ್ ಆಗೋದು ಬೇಡ ನೀನು ಅಂತಂದ್ರು. ಓಕೆ ಅಂತಂದೆ. ನನ್ನ ಟ್ರಸ್ಟಿಶಿಪ್ನಿಂದ ತೆಗೆದಾಕ್ಬಿಟ್ರು. ಆಮೇಲೆ ಈಗ ನಾಗರಾಜು ನನ್ನ ಮಗನ್ನ ಟ್ರಸ್ಟಿ ಮಾಡ್ಕೊಂಡಿದ್ದಾನೆ. ಅವನು ಮೀಟಿಂಗ್ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಬರ್ತಾ ಇದ್ದಾನ? ನನ್ನ ಮಗನ ಟ್ರಸ್ಟಿ ಮಾಡ್ಕೊಂಡಿದ್ದಾನೆ. ನಾನು ಫೌಂಡರ್ ಟ್ರಸ್ಟಿ. ಆಮೇಲೆ ಒಂದೇ ಒಂದು ಮೀಟಿಂಗ್ ಹೋಗಿದ್ದು, ಅದಾದ್ಮೇಲೆ ಪುನಃ ಹೋಗ್ಲೇ ಇಲ್ಲ ನಾನು. ಈಗ ಅವತ್ತು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆದದ್ದು ಇವತ್ತು ಹೆಮ್ಮರವಾಗಿ ಅನೇಕ ವಿದ್ಯಾಸಂಸ್ಥೆಗಳು ಬೆಳೆದಿದ್ದಾವೆ. ಸುಮಾರು ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳಿರೋದು? 9,000 ವಿದ್ಯಾರ್ಥಿಗಳಿದ್ದಾರೆ ನೋಡಿ.
150 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು. ಈಗ 9,000 ವಿದ್ಯಾರ್ಥಿಗಳಿದ್ದಾರೆ. ಜಾಲಪ್ಪನವರು ನಾವು ನೆನಕಬೇಕಾಗ್ತದೆ, ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಹಳ ದೀರ್ಘಕಾಲ ಬದುಕಿ ಅವರು ಬರೀ ರೈತರ ಪರವಾಗಿರಲಿಲ್ಲ, ಶಿಕ್ಷಣದ ಪ್ರೇಮಿನೂ ಕೂಡ ಆಗಿದ್ರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜಾಲಪ್ಪನವರು ಒಬ್ಬ ಸ್ವಾಭಿಮಾನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ. ಜಾಲಪ್ಪನವರು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ರು. ಇಬ್ರಾಹಿಮು ಜಾಲಪ್ಪನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ರು. ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಜಾಲಪ್ಪನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡಿಬಿಟ್ಟಿದ್ರು. ಜಾಲಪ್ಪನವರು ಪ್ರಮಾಣ ವಚನ ತಗೊಳ್ಳೇ ಇಲ್ಲ, ಅಲ್ಲೇನೆ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣ ವಚನ ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ನಾವೆಲ್ಲ ಹೇಳಿದ್ರು ಕೇಳಲಿಲ್ಲ, ಓಲಿ ಕೂತ್ಕೊಳ್ಳಿ ಅಂತಂದ್ರು ಕೂತ್ಕೊಳ್ಳಿಲ್ಲ. ಅಂತ ಸ್ವಾಭಿಮಾನಿ ಜಾಲಪ್ಪನವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ ನಾನು ಅವರ ಮನೆಯ ಸದಸ್ಯನಾಗಿ ನೋಡ್ತಾ ಇದ್ರು. ನಾನು ನನ್ನ ರಾಜಕೀಯ ಭವಿಷ್ಯ ರೂಪಿತ ಆಗಬೇಕಾದ್ರೆ ಇವತ್ತು ಜಾಲಪ್ಪನವರು ಈ ಸ್ಥಾನಕ್ಕೆ ಬಂದಿದ್ರೆ ಜಾಲಪ್ಪನವ್ರ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಹೋದ್ಮೇಲೆ, ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿಂದ ಪ್ರಧಾನಮಂತ್ರಿ ಆದ ಹೋದ್ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಠ ಮಾಡಿದವರಲ್ಲಿ ಜಾಲಪ್ಪನವರು ಕೂಡ ಒಬ್ರು ಅಂತಕ್ಕಂಥ ಮಾತುಗಳನ್ನ, ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ನಾನು ಇವತ್ತು ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ನಾನು ಅನೇಕ ಸಾರಿ ಜಾಲಪ್ಪನವ್ರನ್ನ ಭೇಟಿ ಮಾಡಿದ್ದೀನಿ. ಉಗ್ರಪ್ಪ ಇಲ್ಲೇ ಕೂತಿದ್ದಾರೆ.